ಇನ್ನು ಬೆಂಗಳೂರಿನ ಪಬ್ ಒಂದರಲ್ಲಿ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅಸಭ್ಯ ಸನ್ನೆ ಮಾಡಿದಂತಹ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ ಕಿಡ್ಸ್ಗಳಿಗೆ ಕಾದಿದೆಯಾ ಕಾನೂನು ಕಂಟಕ ಅಂತಕ್ಕಂಥ ಪ್ರಶ್ನೆ. ಪಬ್ನಲ್ಲಿ ಶಾರುಖ್ ಖಾನ್ ಪುತ್ರನ ಅಸಭ್ಯ ಸನ್ನೆ ಕೇಸ್. ಈ ಸ್ಟಾರ್ ಕಿಡ್ಸ್ಗಳಿಗೆ ಕಾದಿದೆಯಾ ಕಾನೂನು ಕಂಟಕ ಅಂತ. ಝೈದ್ ಖಾನ್ ಈತ ಜಮೀರ್ ಅಹಮದ್ ಖಾನ್ ಪುತ್ರ, ಮತ್ತು ನಲ್ಪಾಡ್ ಈತ ಹ್ಯಾರಿಸ್ ಪುತ್ರ. ಇವ್ರಿಗೂ ಕಂಟಕ ಎದುರಾಗುತ್ತಾ? ಇಂಚಿಂಚು ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಶಾಸಕ ಸಚಿವರ ಮಕ್ಕಳ ಹೆಸರು ಥಳಕು ಹಾಕಿರೋ ಹಿನ್ನೆಲೆ ಪ್ರಕರಣದ ತನಿಖೆ ನಡೆಸೋದಕ್ಕೆ ಸ್ವತಃ ಗೃಹ ಸಚಿವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪ್ರಾಥಮಿಕ ಹಂತದ ತನಿಖೆಯನ್ನು ಪೊಲೀಸರು ನಡೆಸಿದ್ದಾರೆ. ತನಿಖೆ ವೇಳೆ ಪಬ್ನಲ್ಲಿ ಗಲಾಟೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗಿದೆ. ಆಮೇಲೆ ಕಾನೂನಾತ್ಮಕವಾಗಿ ಇವರು ಹ್ಯಾಬಿಚುಯಲ್ ಅಫೆಂಡರ್ ನಲ್ಪಾಡ್ ಅವರೆಲ್ಲರೂ ಕೂಡ ಆಗಾಗ್ಗೆ ಈ ರೀತಿ ಏನೇನೋ ಪ್ರಕರಣದಲ್ಲಿ ಸಿಕ್ಕಾಕೋತಾ ಇರ್ತಾರೆ. ಮತ್ತು ಆ ದೃಶ್ಯದಲ್ಲಿ ನೀವು ಈ 3 ಜನ ಒಟ್ಟೊಟ್ಟಿಗೆ ಇರೋದನ್ನು ನೋಡ್ತಾ ಇದ್ದೀರಾ. ಯಾರೋ ಝೈದ್ ಖಾನ್, ನಲ್ಪಾಡ್ ಮತ್ತು ಆರ್ಯನ್ ಖಾನ್ ಎಲ್ಲರೂ ಒಟ್ಟೊಟ್ಟಿಗೆ ಇದ್ದಾರೆ. ಹಾಗಾಗಿ ಪ್ರಕರಣದಲ್ಲಿ ಎಲ್ಲರೂ ಆರೋಪಿಗಳು. ಇವರೆಲ್ಲರಿಗೂ ಕೂಡ ಕಾನೂನು ಕಂಟಕ ಎದುರಾಗುತ್ತಾ ಅಂತ. ಪಬ್ನಲ್ಲಿ ಆರ್ಯನ್ ಖಾನ್ ಅಸಭ್ಯ ಸನ್ನೆ ಪ್ರಕರಣದಲ್ಲಿ ಸಿಸಿಟಿವಿ ಪರಿಶೀಲನೆ ನಡೆಸಿ ಕೆಲವರ ಹೇಳಿಕೆಯನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಸೂಕ್ತ ಸಾಕ್ಷ್ಯ ಇಲ್ಲದೆ ಯಾರಿಗೂ ನೋಟಿಸ್ ಕೊಡೋದಕ್ಕಾಗಲ್ಲ. ತಕ್ಕ ಸಾಕ್ಷಿ ಸಿಕ್ಕಿದ್ರೆ ನೇರವಾಗಿ ನೋಟಿಸನ್ನು ನೀಡಲಿದ್ದಾರೆ ಪೊಲೀಸರು. ಸಾಮಾಜಿಕವಾಗಿ ಆರ್ಯನ್ ವರ್ತನೆ ತಪ್ಪು ಅಂತ ಪೊಲೀಸರು ಹೇಳಿದ್ದಾರೆ. ಯಾವ ಕಾರಣಕ್ಕೆ ಈ ರೀತಿ ವರ್ತನೆ ಅನ್ನೋದು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸದ್ಯ ಪಬ್ನಲ್ಲಿ ನಡೆದಿರೋ 2 ಘಟನೆಗಳಿಗೂ ಆರ್ಯನ್ ಲಿಂಕ್ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಪಬ್ ಮಾಲೀಕನನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಹಂತ ಹಂತವಾಗಿ ಸಾಕ್ಷ್ಯ ಸಿಕ್ಕಿದ್ರೆ ಶಾಸಕ ಸಚಿವರ ಪುತ್ರರಿಗೆ ಕಂಟಕ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷ್ಯ ಸಿಕ್ಕಿದ್ರೆ ಠಾಣೆಗೆ ಕರೆಸಿ ವಿಚಾರಣೆಯನ್ನು ಪೊಲೀಸರು ನಡೆಸ್ತಾರೆ. ಸಾಕ್ಷ್ಯ ಸಿಗಲಿಲ್ಲ ಅಂತಂದರೆ ಕಷ್ಟ. ಹಾಗಾಗಿ ಈಗ CCTV ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವರು ಹೇಳಿಕೆ ತಗೋತಾ ಇದ್ದಾರೆ. ಆತ ಈ 2 ಬೆರಳನ್ನು ಆ ರೀತಿ ತೋರಿಸಿದ್ದು ಯಾಕೆ, ಯಾರಿಗೆ, ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಅಲ್ಲೇನಾದ್ರು ಗಲಾಟೆ ಆಗಿತ್ತಾ, ಹೀಗೆ ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ. ಎಲ್ಲದಕ್ಕೂ ಕೂಡ ಈಗ ಪೊಲೀಸರು ತನಿಖೆಯ ಮುಖಾಂತರ ಉತ್ತರವನ್ನು ಕಂಡುಕೊಳ್ಬೇಕಿದೆ. ಇನ್ನು ಹೊಸ ವರ್ಷಾಚರಣೆ ಸಂಭ್ರಮ ಸದ್ಯದಲ್ಲೇ ಬರ್ತಾ ಇದೆ. ಹೊಸ ವರ್ಷಾಚರಣೆ ಸಮೀಪಿಸ್ತಾ ಇದ್ದಂತೆ ಬೆಂಗಳೂರು ಪೊಲೀಸರು ಹಾಗೂ CCB ಪೊಲೀಸರು ಮಾದಕ ವಸ್ತುಗಳನ್ನು ತಡೆಗಟ್ಟೋದಕ್ಕೆ ಹಲವು ರೀತಿಯಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹೊಸ ವರ್ಷ ದಿನ ಪಾರ್ಟಿಗಳಲ್ಲಿ, ರೇವ್ ಪಾರ್ಟಿಗಳಲ್ಲಿ ಪಾರ್ಟಿ ಪ್ರಿಯರು ಮಾದಕ ವಸ್ತುಗಳ ಸೇವನೆ ಮಾಡೋದಕ್ಕೆ ಡ್ರಗ್ಸನ್ನು ತರಿಸ್ಕೊಂಡಿರ್ತಾರೆ. ಹಾಗಾಗಿ CCB ಪೊಲೀಸರು ರೇವ್ ಪಾರ್ಟಿ ನಡೆಯುವ ಸ್ಥಳಗಳು ಹಾಗೂ ಆಯೋಜಕರ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಬೆಂಗಳೂರಿನ ಹೊರಭಾಗದಲ್ಲಿ ರೇವ್ ಪಾರ್ಟಿ ಅರೇಂಜ್ ಮಾಡಿ CCB ಪೊಲೀಸರಿಗೆ ಸಿಕ್ಕಿ ಬಿದ್ದಿದ್ದವರ ಮೇಲೆ ಕೂಡ ನಿಗಾ ಇಡಲಾಗ್ತಾ ಇದೆ. ಈಗಾಗಲೇ ಹೊಸ ವರ್ಷಕ್ಕೆ ರೇವ್ ಪಾರ್ಟಿ ಆಯೋಜನೆ ಮಾಡುವ ಬಗ್ಗೆ ಪ್ಲಾನ್ ಮಾಡಿಕೊಂಡಿರೋದು CCB ಪೊಲೀಸರ ಗಮನಕ್ಕೆ ಬಂದಿರುವಂತಹ. ಯಾರು ಪಾರ್ಟಿ ಆಯೋಜನೆ ಮಾಡಿಕೊಂಡಿದ್ದಾರೆ, ಯಾವ ಭಾಗದಲ್ಲಿ ಪಾರ್ಟಿ ಆಯೋಜನೆಗೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ CCB ಪೊಲೀಸರು ಈಗಾಗಲೇ ರೆಕ್ಕಿ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿದೆ. ಪೊಲೀಸರಿಗೆ ಇನ್ಫಾರ್ಮೇಷನ್ ಬರುತ್ತೆ ಎಲ್ಲೆಲ್ಲಿ ಈ ಥರ ಆರ್ಗನೈಸ್ ಆಗಿದೆ, ಏನು ಎತ್ತ ಅಂತ. ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಕ್ರಮವನ್ನು ತಗೋತಾರೆ.